ನಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳುಕೋಡು ಎಂಬ ಒಂದು ಸಣ್ಣ ಹಳ್ಳಿಯಿಂದ ಬಂದಿದೆ. ಇವತ್ತು ಆಳ್ವಾಸದಲ್ಲಿ ಮೊದಲು ನಮ್ಮ ಹುಡುಗ 425 ನೀಟ್ ಮಾಡಿದ. ನಮ್ದೊಂದು ರೈತಾಕಿ ಕುಟುಂಬ. ಈಗ ಇಲ್ಲಿ ಪರಿಶ್ರಮಕ್ಕೆ ಬಂದ ಮೇಲೆ 675 ಗಳಿಸಿದ್ದಾನೆ. ನಾವು ಕೂಡ ರೈತಾಕಿ ಕುಟುಂಬ. ನಮ್ದು ಕನ್ನಡ ಮೀಡಿಯಂದಲ್ಲಿ ಕಲಿತಂತ ಹುಡುಗ. ಇಷ್ಟೇ ನಾನು. ಹಲೋ, ನನ್ನ ಹೆಸರು ಸಂತೋಷ್ ಅಂತ. ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೇನೆ. ನಾನು ಇಲ್ಲಿ ಬೇಕಾದ್ರೆ 5 ನಿಮಿಷ ನಾನು 5 ನಿಮಿಷದಲ್ಲಿ ಇಲ್ಲಿರೋ ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನ ಬೇಕಾದ್ರೆ ಕೌಂಟ್ ಮಾಡ್ಕೊಂಡು ಬರ್ತೀನಿ. ಅಷ್ಟು ಕಡಿಮೆ ಜನ ಲಾಕ್ ಡೌನ್ ಸೇರ್ಕೊಂತಾರೆ. ನಮ್ಮ ಫ್ರೆಂಡ್ಸ್ ತುಂಬಾ ಜನ ಸೇರಿದ್ರು. ನಮ್ಮ ಊರಿಂದ 80 ಜನ ನಾವು 10th ಪಾಸ್ ಆದ್ರೆ ಒಂದು 20 ಜನ ಸೈನ್ಸ್ ಮಾಡಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂ ಎಲ್ಲ ಹೆದರ್ಕೊಂತಾರೆ. ನಂದು 425 ಅಂತ ಫಸ್ಟ್ ಅಟೆಂಪ್ಟ್ ಆಗಲ್ಲ ಅಂತ ಇಂಜಿನಿಯರಿಂಗ್ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಮತ್ತೆ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಪರಿಶ್ರಮ ಬಂದೆ. ಪ್ರದೀಪ್ ಈಶ್ವರು ಕನ್ನಡ ಮೀಡಿಯಂ, ಅವರು 2-3 ಮಾಡಿ ಅದು ಇದೆಲ್ಲ ಇಟ್ಟಿದಾರಲ್ಲ, ನಾನು ಅವ್ರ ತರ ಏನಾದ್ರು ಮಾಡ್ಬೋದಂತ ನಾನು ಪರಿಶ್ರಮ ಸೇರ್ಕೊಂಡೆ. ಕನ್ನಡ ಮೀಡಿಯಂ ಹುಡುಗ 675 ಮಾಡಿರೋದು. ಕನ್ನಡ ಮೀಡಿಯಂ ಅವ್ರ ಕೈಯಲ್ಲಿ MBBS ಆಗುತ್ತೆ ಅಂತ ಕರ್ನಾಟಕ ಕ್ವಶನ್ ಕೇಳುತ್ತೆ. ಯಾಕಂದ್ರೆ ಸಂಸ್ಥೆ ಕಟ್ಟಿರೋದು ಕನ್ನಡ ಮೀಡಿಯಂ ಹುಡುಗನೇ. ಇಂಗ್ಲಿಷ್ ಮೀಡಿಯಂ ಅವ್ರು ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಇಂಗ್ಲಿಷ್ ಮೀಡಿಯಂ ಅವರು ಚೆನ್ನಾಗಿ ಬದುಕ್ತಾರೆ. ಕನ್ನಡ ಮೀಡಿಯಂ ಅಲ್ಲಿ ಓದಿರೋ 4 ಜನ ಬದುಕಕ್ಕೂ ಪ್ರೇರಣೆ ಆಗ್ತಾರೆ. ನಾನು PUC ಹೋದಾಗ ಇಂಗ್ಲಿಷ್ ಬರ್ತಿರ್ಲಿಲ್ಲ. ನನ್ನ ಕೇಳಿದ್ರು ಇಂಗ್ಲಿಷ್ ಬರಲ್ಲ, ನನಗೆ ಇವತ್ತು ಇಂಗ್ಲಿಷ್ ಬರಲ್ಲ. ನಿನ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರು ನಾನು ಹೇಳಿದೆ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಂತ. ಸೊ ಒಳ್ಳೇದಾಗ್ಲಿ. ಇನ್ನೇನು ಅಣ್ಣ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಪ್ರದೀಪ್ ಈಶ್ವರ್ ಸರ್, ಈ ಪರಿಶ್ರಮ ನೀಟ್ ಅಕಾಡೆಮಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಪ್ರತಿಯೊಬ್ರು ಶ್ರಮ ಇದೆ. ಸಾವಿರಾರು ಜನಕ್ಕೆ ಸರ್ ಕೆಲಸಗಳನ್ನು ಕೊಟ್ಟಿದ್ದಾರೆ. ಆ ಅಡುಗೆ ಅಂತೂ ಪ್ರತಿದಿನ ಮದ್ವೆ ಮನೆ ಊಟ, ಹಬ್ಬದ ಊಟಗಳೇ ಇರುತ್ತೆ. ನಾವು ಕೂಡ ಊಟ ಮಾಡಿದೀವಿ. ಹೊರಗಡೆಯಿಂದ ಎಸ್ಪೆಷಲಿ ಪೇರೆಂಟ್ಸ್ ಬಂದವ್ರಿಗೆ, ನಮಗೆ ಊರಿಂದ ಊರಿಗೆ ಬಂದಾಗ ನಮಗ್ ತಿಂಡಿ ಇರುತ್ತೆ, ಮತ್ತೆ ಮಕ್ಕಳನ್ನೆಲ್ಲ ಮಾತಾಡ್ಸಿದ್ಮೇಲೆ ಊಟ ಕೂಡ ಇರುತ್ತೆ. ಯಾವಾಗ ಬಂದ್ರು ಬನ್ನಿ ಮೇಡಮ್ ಅಂತೇಳಿ ತುಂಬಾ ಆಧಾರದಿಂದ ಊಟವನ್ನ ಬಡಿಸೋಂಥದ್ದನ್ನ ನಾವು ನೋಡಿದೀವಿ. ಅಷ್ಟು ರುಚಿಯಾಗಿರೋ ಊಟ. ಆದ ಕಾರಣನೇ ನಮ್ಮ ಮಕ್ಕಳು ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತೀನಿ. ಸಂಜೆ ಹೊತ್ತು ಸ್ನಾಕ್ಸ್ ಆಗ್ಲಿ ಮಕ್ಕಳಿಗೆ ಬೇಕಿರೋ ಅಂತದನ್ನ ಒದಗಿಸಿದಾರೆ ಇಲ್ಲಿ. ಮತ್ತೆ ಇಲ್ಲಿ ಟೀಚರ್ಸ್ ನಮ್ಮ ಎಲ್ಲಿಂದ ಕರ್ಕೊಂಡ್ ಬಂದ್ರೋ ಗೊತ್ತಿಲ್ಲ ಕಣಮ್ಮ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಈ ತರ ಟೀಚರ್ಸ್ ಪಾಠ ನಾವು ಕೇಳೇ ಇಲ್ಲ ಅನ್ನೋದನ್ನ ಹೇಳಿದಾಳೆ ನನ್ನ ಮಗಳು. ಮತ್ತೊಂದು ವಿಚಾರ ಹೇಳಿದಾಳೆ ಅಂದ್ರೆ, ಅಮ್ಮ ನಾನು ಏನ್ ಕಲ್ತೋ ಬಿಟ್ಟೋ ಗೊತ್ತಿಲ್ಲ, ಪ್ರದೀಪ್ ಸರ್ ಕಾರಣದಿಂದ ನಾನು ಜೀವನದಲ್ಲಿ ಹೆಂಗ್ ಬದುಕ್ಬೇಕು. ಯಾಕೆಂದ್ರೆ ನನ್ನ ಮಗಳು ತುಂಬಾ ಎದುರಿಕೆ ಸ್ವಭಾವ. ನಮಗೂ ಕಳ್ಸಕ್ ಭಯ, ಅವಳು ಸಿಕ್ಕಾಪಟ್ಟೆ ಎದ್ರಕ್ಕೆ ಅಂತವಳು. ಇವತ್ತು ಇಲ್ಲಮ್ಮ, ನಾನು ಧೈರ್ಯವಾಗಿ ಡೆಲ್ಲಿ ಬೇಕಿದ್ರು ಇದು ಬರ್ತೀನಿ, ಅಷ್ಟು ಧೈರ್ಯ ತುಂಬಿದ್ದಾರೆ ಸರ್ ತಮ್ಮ ಮಾತುಗಳಲ್ಲಿ ಅನ್ನೋದನ್ನ ಹೇಳ್ತಾಳೆ. ನನ್ನ ಮಗಳು ಬಂದು ಜೀವಿಕಾ H 661 ಮಾರ್ಕ್ಸ್ ಅನ್ನ ತೆಗೆದಿದ್ದಾಳೆ. ನಾನಂತೂ ಹೋದ ವರ್ಷ ಎಷ್ಟು ಕುಗ್ಗೋಗಿದ್ವಿ ಅಂದ್ರೆ 468 ಮಾರ್ಕ್ಸ್ ತೆಗ್ದಿದ್ಲು. ಸ್ವಲ್ಪ ಹತ್ರದಲ್ಲಿ ಮಾರ್ಕ್ಸ್ ಹೋಯ್ತಲ್ಲ ಅಂತ ಸಾಕಷ್ಟು ದಿನ ಯೋಚನೆ ಮಾಡ್ಬಿಟ್ಟಿದೀವಿ. ನಾವು ತಿಂಗಳ ದಿನ ನಾವು ದುಃಖಿಸಿದೀವಿ. ಅದ್ರ 100ರಷ್ಟು ಖುಷಿಯನ್ನ ನಾವು ಇವತ್ತು ಅನುಭವಿಸ್ತಾ ಇದೀವಿ. ಪೇಪರ್ ಅಲ್ಲಿ ರಿಸಲ್ಟ್ ಬರ್ತಿದ್ದಂಗೆ ಸಂಬಂಧಿಕರು ಎಲ್ಲ ಫೋನ್ ಮಾಡಿ ನಮ್ಗೆ ಸಾಕಷ್ಟು
ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಇಲ್ಲಿ ನಾನು ಇನ್ವೈಟ್ ಮಾಡಿದೆ, ಬನ್ನಿ ಬನ್ನಿ ಅಂತೇಳಿ, ನಮ್ಮ ಮಾವನ ಮಕ್ಕಳು ಎಲ್ಲಾರನ್ನ ಬನ್ನಿ ಅಂತೇಳಿ ಕರೆದೆ. ಚಿನ್ನ ಸರ್ಗೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.